ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊರಗಡೆಯಿಂದ ಬಂದವ್ರು ಬೆಳೆಯಕ್ ಆಯ್ತದೆ, ಇಲ್ಲಿರೋರು ಬೆಳೆಯಕ್ ಆಗ್ತಿಲ್ಲ. ಸಮಸ್ಯೆ ಏನಂತ ಅಂದ್ರೆ ನಮ್ದು ಈ ರೆಡ್ ಝೋನ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರೋದು ಇಲ್ಲ ಅಣ್ಣ. ಇನ್ವೆಸ್ಟ್ಮೆಂಟ್ ಇದ್ರಲ್ವಾ ಬೆಳೆಯೋದು, ಕೋಟ್ಯಾಂತರ ಲಕ್ಷಾಂತರ ದುಡ್ಡು ಬರ್ತಾ ಇತ್ತು. ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಹಾಕಿ ಏನಾದ್ರು ಹೆಂಗಾಗುತ್ತೆ ಹೊರಗಡೆಯಿಂದ ಬಂದವ್ರಿಗೆ ಆಗುತ್ತೆ? ಹೌದಾ? ಅಲ್ಲ ಅದನ್ನ ಹೇಳ್ತಾರೆ. ಅವ್ರು ಬೆಳೀತಾ ಇದ್ರೆ ನೀವ್ಯಾಕೆ ಬೆಳಿತಿಲ್ಲ? ಅವ್ರು 5 ಲಕ್ಷ ತಗೊಂಡ್ರಲ್ವಾ, 5 ಲಕ್ಷ ತಗೊಂಡ್ಬಂದ್ರೆ ಎಲ್ಲಿ ತಂದ್ರು ಅವರು? 2 ಕ್ವಿಂಟಲ್ 3 ಕ್ವಿಂಟಲ್ ನಾನು ಹೇಳ್ತಾರೆ ಅಭಿವೃದ್ಧಿಗೋಸ್ಕರ ಬಂಡವಾಳ ಬೇಕು. ಬಂಡವಾಳ ಇಲ್ಲ ಏನು ಮಾಡೋದಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನೀವು ಹೇಳಿದ್ರಲ್ಲ ಅವ್ರು ಬೆಳೆಯಕ್ಕಾಗತ್ತೆ, ನಾವು ಬೆಳೆಯಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ. ಬೇರೆಯವ್ರು ಬಂದು ಈ ಭೂಮಿ ತಗೊಂಡು ಅವ್ರು ಬೆಳೀತಿದ್ದಾರೆ, ಭೂಮಿ ತಗೊಂಡಿಲ್ಲ, ಅವರು ಬಿಸ್ನೆಸ್ ಮಾಡ್ತಾ ಇರೋದು. ವ್ಯಾಪಾರ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಬೇರೆ, ವ್ಯವಸಾಯನೇ ಬೇರೆ. ಗುಜರಾತಿಗಳವರೆಲ್ಲ ಅಂತಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾವು ವ್ಯವಸಾಯ. ಸುಲಭ ಅಲ್ಲ ವ್ಯವಸಾಯದ ಕೆಲಸ. ಒಂದು ನಮ್ಮ ಭಾಗದಲ್ಲಿ ಒಳ್ಳೆ ವಿದ್ಯಾವಂತರಿದ್ದಾರೆ. ಅವರು ಅಷ್ಟು ವಿದ್ಯಾಭ್ಯಾಸ ಮಾಡಿಬಿಟ್ಟು ಅವ್ರು ಯಾಕೆ ರೈತನ ಕೆಲಸ ಮಾಡಬೇಕು? ನೀವ್ಯಾಕೆ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಅವರು ಅದೇ ಥರ ಅವರು ರೈತರು ಕೆಲಸ ಮಾಡಬೇಕಲ್ವಾ? ಅಲ್ಲ, ನಿಮ್ ಪ್ರಕಾರ ಎಲ್ಲರ ಮೂಲನೂ ಒಕ್ಕಲ್ತನನೇ. ಒಂದ್ ನಿಮಿಷ, ಎಲ್ಲರೂ ರೈತರ ಮಕ್ಕಳೇ. ರೈತರು ಭೂಮಿಯಲ್ಲಿ ಗೇದು ಮಕ್ಕಳನ್ನ ಓದಿಸಿ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಬೆಳೆಸ್ತಾರೆ. ನೀವ್ ಹೇಳೋದ್ ನೋಡಿದ್ರೆ ತಂದೆ ಗೈತಾ ಇದಂತ ಮಗನು ಗೇಯ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ನೀವ್ ಯಾಕಂಗ ಅನ್ಕೋತಿದ್ದೀರಿ? ಆಯ್ತಪ್ಪ, ಈಗ ಇಷ್ಟು ಜನ ಈಗ ಈ ಊರಲ್ಲಿ ಬೈರ್ಬಂಗಲ್ದಲ್ಲಿ ಎಲ್ಲಾ ಮಕ್ಕಳು ಒಕ್ಕಲ್ತನನೇ ಮಾಡ್ತಾ ಇದಾರ. ತಂದೆ ತಾಯಿಗಳು ದುಡಿತಾರೆ, ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ. ಒಕ್ಕಲ್ತನನೇ ಮಾಡ್ಕೊಂಡಿರ್ಬೇಕು ಅನ್ನೋದಕ್ಕೆ ಭೂಮಿ ಇದ್ದ ಮಾತ್ರಕ್ಕೆ ಒಕ್ಕಲ್ತನನೇ ಮಾಡ್ಬೇಕು ಮಕ್ಕಳು ಅಂತಲ್ಲ. ನಿಮ್ ಭೂಮಿಯಲ್ಲಿ ಒಕ್ಕಲ್ತನ ಮಾಡ್ಬೇಕು, ಹಂಗೆ ಇರ್ತೀರ, ನಿಮ್ ಇಷ್ಟ ಆಯ್ತಾ? ಸೊ ಈಗ ಇದಕ್ಕೂ ಅದಕ್ಕೆ ಹೆಂಗ್ ಸಂಬಂಧ ಕಲ್ಪಿಸ್ತೀಯ ನೀನು? ಜಮೀನು ಬೇಕನ್ನೋರು ಮಕ್ಕಳನ್ನ ಒಕ್ಕಲ್ತನಕ್ಕೆ ಇಟ್ಕೊಳ್ತಾರೆ ಅಂತ ನೀವೇನ್ ಹೇಳ್ತಾ ಇರೋದು? ನಾವು ಒಳ್ಳೆ ವಿದ್ಯಾವಂತರು ಬಂದು ಇಲ್ಲಿ ವ್ಯವಸಾಯ ಮಾಡ್ಬೇಕು ಲಾಜಿಕ್ ಇಲ್ಲ ನಿಮ್ದು. ಒಂದ್ ನಿಮಿಷ, ವ್ಯವಸಾಯ ಭೂಮಿ ಇರೋರು ಒಕ್ಕಲ್ತನನೇ ಮಾಡ್ಬೇಕು, ಅವ್ರ ಮಕ್ಕಳನ್ನ ಒಕ್ಕಲ್ತನ ಮಾಡಕ್ಕೆ ಇಡ್ಬೇಕು ಅಂತ ನಾನು ಹೇಳೋದು. ಆಗಿಲ್ಲ ಅಂದ್ರೆ ಅಭಿವೃದ್ಧಿ ಇಲ್ಲ. ನಿನ್ ಲಾಜಿಕ್ ಎಲ್ಲ ನೀವು ಕೇಳಿದ್ರಿ ಏನಂತ, ಡಿ.ಕೆ. ಶಿವಕುಮಾರ್ ಅವರು ರೆಡ್ ಝೋನ್ ತೆಗಿಯೋದೈತಲ್ಲ, ಯಾಕೆ ತೆಗಿತಾ ಇಲ್ಲ ಅಂತ ನೀವು ಕೇಳಿದ್ರಿ. ಈ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರಿಂದ ನಾನು ಕೇಳ್ತೀನಿ. 2018 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಅವತ್ತು ಬಿಟ್ಟಿಲ್ಲ ನಾವು. ಅವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಇದ್ದ ನಾವು. ಅಣ್ಣ ಅವತ್ತು ಹೇಳಿದ, ಅಣ್ಣ ಇವಾಗ ಅಧಿಕಾರದಲ್ಲಿ ಇದ್ದೀರಿ, ನಮ್ಗೆ ರೆಡ್ ಝೋನ್ ತಕ್ಕ ಕೊಡ್ರಿ. ಫಸ್ಟ್ ಇತ್ರನ್ನ ಇದೇ ಆರೋಳಿ ತಾಲೂಕು ಮಾಡಕ್ಕೆ ಇದೇ ರೋಡಲ್ಲಿ ಹೋಗ್ತಾ ಇದ್ವಿ. ಕಂಚರ್ನಹಳ್ಳಿ ಗೇಟಲ್ಲಿ ಅಡ್ಡ ಹಾಕಿ ಕೇಳಿದ್ವಿ ನಾವು. ಇವತ್ತು ಕುಮಾರಸ್ವಾಮಿ ಅವರು ಎದುರುಗಡೆ ಬಂದು ಮೊನ್ನೆ ಅವತ್ತು ತಿಳಿಸಿದ್ರೆ ನಾವು ಕೇಳ್ತಿದ್ವಿ, ಅಣ್ಣ ಅವತ್ತು ಯಾಕೆ ನಾವು ತಕ್ಕ ಕೊಟ್ಟಿಲ್ಲ? 2006 ಮಾಡಿಬಿಟ್ರಿ ನೀವು. 2000 ನಿಮ್ಮ ಹತ್ರ ಬಂದಿದ್ವಲ್ಲ ನಾವು, ನಿಮ್ಮ ತೋಟದ ಮನೆಗೂ ಬಂದಿದ್ದು. ಪ್ಲಸ್ ಇಲ್ಲಿ ಹೋಯ್ತಿದ್ದಾಗ ಅಡ್ಡ ಹಾಕೊಂಡಿದ್ದು ಏನಂತ, ಅಣ್ಣ ನಮ್ಗೆ ದಯವಿಟ್ಟು ಇದು ರೆಡ್ ಝೋನ್ ತಕ್ಕ ಕೊಡ್ರಿ ಅಂತ. ಅವಾಗ ತಕ್ಕ ಕೊಡೋದೈತಲ್ಲ ನೀವು, ರೈತನ ಒಳ್ಳೇದು ಮಾಡೋದಿದ್ರೆ. ಅದೇ ಥರ ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಹತ್ರಕ್ಕೂ ಹೋಗಿದ್ದು, ಅಣ್ಣ ನಮ್ಗೆ ರೆಡ್ ಝೋನ್ ತಕ್ಕ ಕೊಡ್ರಿ, ಇಲ್ಲ ಅಂತಂದ್ರೆ ನಮ್ಗೆ ಏನಾಯ್ತು ಒಂದು ಪರಿಹಾರ ಮಾಡ್ಕೊಡ್ರಿ ಅಂತ. ಅವ್ರು ನಮ್ಗೊಂದು 2 ತಿಂಗಳು ಗಡುವು ಕೊಟ್ಟರು. ಏನಂತ, ನೋಡಪ್ಪ ನಾನು ಕೈ ಹಾಕಾದ್ಮೇಲೆ ಅದು ಇಂಜರಿ ಬಾರ್ದು, ನೀವು ಯಾರನ್ನ ಒಳ್ಳೆ ಇದು ರಿಟೈರ್ಡ್ ಜಡ್ಜಿ ಇರ್ತಾರೆ, ಒಳ್ಳೆ ಎಕ್ಸ್ಪೀರಿಯನ್ಸು ಲಾಯರ್ ಇರ್ತಾರೆ, ಅವ್ರನ್ನ ಕೇಳ್ಕೊಬರ್ರಿ. ನಾನಂತೂ ಇದನ್ನ ತೆಗ್ದು ರೆಡ್ ಝೋನ್ ತೆಗೆದ್ರೆ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ, ನಾನು ಹೋಗಲ್ಲ. ನೀವು ಯಾರನ್ನ ತಿಳ್ಕೊಬಂದು ನೀವು ಒಪ್ಪಿಗೆ ಕೊಡ್ರಿ, ಆಮೇಲೆ ನಾನು ಬೇಕಾದ್ರೆ ಮುಂದುವರಿತೀನಿ ಅಂತ ಹೇಳಿದ್ರು ನಮಗೆ. ಸ್ಟಾರ್ಟಿಂಗ್ ಹೋಗಿದ್ದು ನಾವು 100-150 ಜನ ಹೋಗಿದ್ದು. ಅವಾಗ ಅವ್ರು ಏನಂದರು, ಆಯಿತು ನಾನು ನೀವು ತಿಳ್ಕೊಬರ್ರಿ ಅಂದ್ರೆ ನಾವು ಎಲ್ಲರೂ ತಿಳಿದು. ಸರ್, ಸರ್ಕಾರದಲ್ಲಿ ಇದು ಮಾಡಿಕೊಂಡು ಏನೋ ತಲೆ ಕೆಡ್ಸ್ಕೊಂಡು ಮಾಡಿದ್ರೆ ಮಾಡ್ಬೋದಷ್ಟೇ. ನಾವು ಕಾನೂನುಬದ್ಧವಾಗಿ ಏನೂ ಮಾಡೋಕ್ಕಾಗಲ್ಲ, ಇತ್ತು ನಾವು ರೆಡ್ ಝೋನ್ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರು. ಅವಾಗ ನಾವು ತಿರ್ಗಾ 2-3 ತಿಂಗಳು ಬಿಟ್ಕೊಂಡು ಹೋದ್ವಿ. ಅಣ್ಣ ಆಯಿತು, ನೀವು ಮಾಡ್ಕೊಕೊಡಿ, ನಮಗೆ ಇದನ್ನು ಯಾವುದೋ ಡೆವಲಪ್ಮೆಂಟಿಂಗ್ ನಮ್ಗೆ ಮಾಡ್ಕೊಕೊಡಿ ಅಂತ ಕೇಳಿದ್ವಿ. ಟೌನ್ಶಿಪ್ ನಮ್ಗೆ ಬೇಕು, ನಮ್ಗೆ ಮಾಡ್ಕೊಕೊಡಿ, ಆಯಿತು ಅಂತ ಹೇಳಿದ್ವಿ. ಹಿಂಗೆ ನಾವೆಲ್ಲ ವಿಚಾರಿಸ್ಕೊಂಡ್ವಿ, ಆಗಲ್ಲ ಅಂತ ಹೇಳವ್ರೆ ಅಂತ. ಆಮೇಲೆ ಅವ್ರು ಕೈ ಹಾಕಿದ್ದಕ್ಕೆ ಒಂದು ಮುಕ್ತಿ ಕೊಡಿಸ್ತೀನಿ, ಆಯಿತು ನಾನೇನೋ ಒಂದು ಮುಕ್ತಿ ಮಾಡ್ತೀನಿ ಅಂದ್ಬಿಟ್ಟು ಅವಾಗ ನಮಗೆ ಇದು ಮಾಡ್ಕೊಟ್ಟಿದ್ದು. ನಾವ್ರಾವ್ರೆ ಬಂದ್ಬಿಟ್ಟು ನಾನು ರಿಯಲ್ ಎಸ್ಟೇಟ್ ಮಾಡ್ಬಿಡ್ತೀನಿ, ಇಲ್ಲಿ ನನ್ನ ತಂದೆ ಮಾಡ್ಬಿಡ್ತೀನಿ ಅಂತ ಅವ್ರು ಬಂದಿಲ್ಲ. ಕುಮಾರಸ್ವಾಮಿ ಅವ್ರು ಮತ್ತೆ ರೀಎಂಟ್ರಿ ಅದಕ್ಕಾಗಿದ್ದಾರೆ ಅಂತ ತಮಗೆ ರೀಎಂಟ್ರಿ ರಾಜಕೀಯ ಮಾಡ್ಬೇಕಲ್ಲ ಮೇಡಮ್, ಅವ್ರು ರಾಜಕೀಯ ನಡೆಸ್ಬೇಕಲ್ಲ, ಅವ್ರ ರಾಜಕೀಯ ಅಸ್ತಿತ್ವ ನಡೆಸ್ಕೋಬೇಕಲ್ಲ. ಇವಾಗ ಪ್ರೀ ನೋಟಿಫಿಕೇಶನ್ ಮಾಡಿದ್ರು, ಅವತ್ತಾಕೆ ನೀವು ಹೋರಾಟ ಮಾಡಲಿಲ್ಲ? ಎಲ್ಲೋ ಡೆಲ್ಲಿಲಿ ಕೂತ್ಕೊಂಡು ಇದ್ರಲ್ಲಿ ಮಾತಾಡಿದ್ರಿ, ಯಾವುದು ಟಿ ವಿಲಿ ಮಾತ್ರ ಮಾತಾಡಿದ್ರಿ. ಅವತ್ತೇ ನೀವು ಬಂದ್ಬಿಟ್ಟು ಮಾಡಬೇಕಾಯ್ತು.
ಬಿಡ್ರಿ ನಾನು ತೆಗ್ಸ್ಕೊಡ್ತೀನಿ ರೆಡ್ ಝೋನು, ನನ್ನ ಕೈಲಿ ಆಯ್ತದೆ, ನಾನು ತೆಗ್ಸ್ಕೊಡ್ತೀನಿ ರೆಡ್ ಝೋನ್, ನಾನು ಮಾಡಿದ್ದೀನಿ, ನಾನು ತೀರಿಸ್ತೀನಿ. ನಾನು 2006 ಮಾಡಿದ್ದೀನಿ, ನಾನು ತೀರ್ಸೋದು ಗೊತ್ತು, ತೀರಿಸ್ತೀನಿ. ನೀವು ಯಾವನು ಎಂಟ್ರಿ ಆಗೋದು ಬೇಡ ಅಂತ ಪ್ರಿಮಿನರಿ ನೋಟಿಫಿಕೇಶನ್ ಆದಾಗ ನೀವು ಬೈರಮಂಡಲದಲ್ಲಿ ಬಂದು ಮಾಡಬೇಕಾಯ್ತು ಅವತ್ತು. ಆಮೇಲೆ ನೀವು ಕೇಳಿದ್ರಿ ಏನಂತ, 1.5 ವರ್ಷದಿಂದ ನೀವು ಯಾಕೆ ಮಾಡಲಿಲ್ಲ ಅಂತ. 1.5 ವರ್ಷದಿಂದ ನಮ್ಮ ಅಂತಂದ ರೈತರುಗಳೇ ಅಲ್ಲೂ ಇರೋದು, ನಾವು ಯಾಕೆ ಆಪೋಸಿಟ್ ಮಾಡಬೇಕು? ಮಂಜು ಬರೋದು, ತಾಕತ್ತಿದ್ರೆ ಬರ್ರಿ ಬೈರಮಂಡಲಕ್ಕೆ ಅಂತ ತೋಳು ಮುಡ್ಸೋದು, ಯಾವುದು ಇದು? ನಮ್ಮನ್ನು ತರಕ್ಕೆ ಅವರೇ ಕಾರಣ. ಬೈರಮಂಡಲಕ್ಕೆ ಬರ್ರಿ, ನಿಮ್ಮ ತಾಕತ್ತಿದ್ರೆ ನೋಡ್ತೀನಿ, ಮಾಡ್ತೀನಿ. ಅದಕ್ಕೆ ನಾವು ನಾವು ಪರವಾಗಿದ್ದೀವಿ ಅಂದ್ಬಿಟ್ಟು ನಾವು ಹಾಕೋದು ಅದಕ್ಕೆ. ಇದೇ ಹೊಸೂರಲ್ಲಿ ಮೈಕೇಲಿ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಇವರು, ಬರ್ರಪ್ಪ ಯಾರು ಪರವಾಗಿರೋ ತಾಕತ್ತಿದ್ರೆ ಬರ್ರಪ್ಪ ಅಂತಾರೆ. ಅದಕ್ಕೆ ಬಂದು ಟೆಂಟ್ ಹಾಕಿರೋದು ನಾವೇನು ಯಾರನ್ನು ರಾಜಕೀಯದ ಒತ್ತಡಕ್ಕೆ, ಆಮೇಲೆ ರಾಜಕೀಯದ ದುಡ್ಡು ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ ಅಂತಲ್ಲ, ನಮ್ಮ ಸ್ವಯೋಚಿತ ದುಡ್ಡು ಹಾಕಿ ನಾವು ಮಾಡ್ತಾ ಇರೋದು ಇದನ್ನ.